ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ಮೊದಲಿನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹಂಗೆ ಗದ್ದೆ ಹತ್ರ ಹೋಗ್ಬೇಕಿತ್ತು, ಬಾಳೆಕಾಯಿ ಕಡ್ಕೊಬರೋಕ್ಕೆ ಅಂದ್ಬಿಟ್ಟು ಮನೆ ಹೋಗ್ತಿರು. ನಾನು ಎಳ್ಳೀರು ಕುಡಿಬೇಕು ಅಂದು ಸರಿ ಬಾಳೆ ಕಿತ್ಕೊಡ್ತೀನಿ ಅಂದರು. ಅಷ್ಟರಲ್ಲಿ ನಮ್ಮ ಮಾವ ಬೇರೆ ಆಚೆ ಹೋಗಿದ್ದಾರೆ. ಹಾಗಾಗಿ ಅವರು ಎಮ್ಮೆ ಕಟ್ಟಾಕೋಕ್ಕೆ ಅಂದ್ಬಿಟ್ಟು ನೆರಳು ಕಟ್ಟಾಕ್ರಿ ಅಂತಂದರು. ನಮ್ಮ ಅತ್ತೆ ಇವಾಗ ಅವರು ನೆರಳು ಕಟ್ಟಾಕ್ತಿದ್ದಾರೆ. ಹಾಗೆ ಊರಿಂದು ಬೋರ್ ನೀರು ಸ್ವಲ್ಪ ನಮಗೆ ನೀರು ವ್ಯತ್ಯಾಸ ಆಗ್ತಿದೆ. ಹಾಗಾಗಿ ನಾವು ನಮ್ಮ ಬೋರ್ ನೀರೇ ಕುಡಿತೀವಿ. ಹಾಗಾಗಿ ಕ್ಯಾನ್ ತೊಗೊಂಡು ಹೋಗ್ತೀನಿ ನೀರು ಇಟ್ಕೊಬರೋಣ ಅಂತ. ಸೊ ಹೋಗೋಣ ಬನ್ನಿ. ಫುಲ್ ಬಿಸಿಲಿದೆ, ಎಳ್ಳೀರು ಕುಡಿಬೇಕು ಗೈಸ್. ಬಿಸಿಲು ಗೈಸ್, ಯಪ್ಪ ನೋಡಿ ಮರದಡಿ ಎಷ್ಟು ತಣ್ಣಗಾಗ್ತಿದೆ ಫೀಲು. ಅದೇ ಬಿಸಿಲು ಬನ್ನಿ ಎಷ್ಟೊತ್ತಿಗೆ ಎಲ್ಲರೂ ಹೋಗಿ ಯಾವ್ದಾದ್ರು ನೀರಿಗೆ ಬಿದ್ದು ಆಟಾಡೋಣ ಅನಿಸುತ್ತೆ, ಅಷ್ಟು ಬಿಸಿಲಿದೆ. ಕ್ಯಾನ್ ತೊಗೊಂಡು ಹೋಗ್ತಿದ್ದೀನಿ ನೀರು. ನಾನು ಎದ್ರು ಹೋದೆ ಪಾರು. ನವಿಲು ಗೈಸ್, ನಾನು ಬೆಚ್ಚೆ ಹೋದೆ ಏನಪ್ಪ ಇದು ಅಂತ. ನೀರು ಇಟ್ಕೊಳ್ಳೋಣ ಅಂತ ಎತ್ಕೊಳ್ತಾ ಇದ್ದೀನಿ. ನೋಡಿ ನಾನು ಬಿಟ್ಬಿಟ್ಟು ಹೊಂಟೆ ಹೋದ್ರುತ್ತೆ. ನೆಡೋದು ಎಷ್ಟು ತಣ್ಣಗೆ ಫೀಲ್ ಆಗ್ತಿದೆ ನೋಡಿ. ಈ ನಮ್ಮ ಬೋರಲ್ಲಿ ನೀರು ಬೀಳ್ತಿದೆ. ಇನ್ನು ಕರೆಂಟ್ ಹೋಗಿಲ್ಲ. 3 ಗಂಟೆ ಕರೆಂಟ್ ಗೈಸ್. 3 ಗಂಟೆಗೆ ಹೋಗುತ್ತೆ. 12 ಗಂಟೆ ಕರೆಂಟ್ ಬಂದರೆ 3 ಗಂಟೆಗೆ ಹೋಗುತ್ತೆ. ಇಲ್ಲೊಂದು ಬೋರಿದೆ, ಅಲ್ಲಿ ಅಡಿಕೆ ಗಿಡ ಮರ ತರಿಸಿದ್ನಲ್ಲ ಅಲ್ಲೂ ಒಂದಿದೆ. ಅಲ್ಲಿ ಇಟ್ಕೊಳ್ಳೋ ಅಂತ ಬಂದ್ವಿ. ಇಲ್ಲಿಲ್ಲ, ಇಲ್ಲಿ ನೀರು ಕರೆಂಟ್ ಬಂದು ಅವರು ಕೂಡ ನೀರು ಕೊಚ್ತಾಯಿದ್ರು. ನನಗೆ ಕೊಡಿ ಅಂದರೆ ಅವರೇ ಫಸ್ಟ್ ಕುಡಿತವ್ರೆ. ಅಷ್ಟು ನೀರು ಇಟ್ಕೊಳ್ಳೋಣ ಕ್ಯಾನಲ್ಲಿ ಅಂದ್ಬಿಟ್ಟು ನೀರು ತುಂಬಿಸ್ಕೊಂಡು ಅಲ್ಲೇ ಆಟ ಆಡ್ಕೊಂಡು ನಿಂತಿದ್ದೀನಿ. ನೋಡಿ ನನಗೆ ನೀರಂದರೆ ಹೆವಿ ಇಷ್ಟ ಆಟ ಆಡೋಕ್ಕೆ. ಹಂಗಾಗಿ ನೀರಲ್ಲಿ ಆಟ ಆಡಿಕೊಂಡು ಕ್ಯಾನ್ ತುಂಬ್ಕೊಬಿಡೋಣ. ಅಷ್ಟರಲ್ಲಿ ಅವ್ರು ಎಳ್ಳೀರು ಇಟ್ಕೊಂಡು ಕೊಚ್ತಾ ಇರ್ತಾರೆ ಅಂದ್ಬಿಟ್ಟು ಅವರೇ ವೀಡಿಯೋ ಮಾಡಿಕೊಡ್ತಿದ್ರು. ಅಷ್ಟರಲ್ಲಿ ಅವರು ಕೂಡ ಎಳ್ಳೀರು ಕೆಚ್ಕೊಟ್ರು. ನಾನು ಕೂಡ ಎಳ್ಳೀರು ಕುಡಿತಾ ಇದ್ದೀನಿ. ಎಳ್ಳೀರು ಸಖತ್ತಾಗಿ ಸ್ವೀಟಾಗಿ ಚೆನ್ನಾಗಿದೆ. ಯಾಕಂದರೆ ನನಗೆ ಎಳ್ಳೀರಿಗಿಂತ ಅದರೊಳಗಡೆ ಇರೋ ಗಂಜಿನೇ ತುಂಬ ಇಷ್ಟಪಟ್ಟು ತಿಂತೀನಿ. ಹಾಗಾಗಿ ಅವ್ರು ಕುಡಿದ್ರೆ ಎಳ್ಳೀರು, ನಾನು ಕುಡಿದ್ರೆ ಎಳ್ಳೀರ್ದು ಎಲ್ಲ ಸೇರಿ ನಾನು ಒಬ್ಬಳೇ ತಿಂದೆ ಗಂಜಿ. ನಾನು ಒಂದೇ ಎಳ್ಳೀರು ಕುಡಿದಿದ್ದು. ಬಟ್ ಅವ್ರು 2 ಕುಡಿದ್ರು. ಒಟ್ಟು 3 ಎಳ್ಳೀರ್ದು ನಾನು ಒಬ್ಬಳೇ ಗಂಜಿ ತಿಂದ್ಕೊಂಡೆ. ಒಂದು ಸ್ವಲ್ಪ ಮಾತ್ರ ಮನು ತಿಂದರು ಅಷ್ಟೇ. ಅಲ್ಲೊಂದು ಇಲ್ಲೊಂದು ನೋಡಿದೆ, ಅದು ಬೇರೆ. ಯಾರ್ದು? ಅದು ನಮ್ಮದೇ. ಹಾಂ, ಮತ್ತೆ ಅದೇ ಕಡಿಯಲ್ಲ ಲೇಟ್. ಓ ಕೂಲ್ 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 ಕೂಲ್. ಎಷ್ಟು ಬಿಸಿಲು ಯಪ್ಪ, ಫುಲ್ ಸುಸ್ತಾಗಿ ಹೋಯ್ತತ್ತೆ. ಬಿಸಿಲಲ್ಲಿ ಓಡಾಡೋಕ್ಕೆ ಆಗಲ್ಲ. ಬಂದು ಕುತ್ಕೊಬಿಟ್ಟೆ ನಾನು. ಅವ್ರು ಇನ್ನೊಂದ್ಸತಿ ಮೋಟ್ರ್ ಆನ್ ಆಗೈತೆ ನೋಡ್ಕೊಬಿಡ್ತೀನಿ ಅಂತ ಹೋದ್ರು. ನೋಡಿ ಇವತ್ತು ಒಂದು ಕಾಯಿ ಸಿಕ್ಕಿದೆ ಗೈಸ್. ಒಂದು ಸಿಕ್ಕಿತ್ತು, ಇವತ್ತು ಒಂದು ಸಿಕ್ಕಿದೆ. ಇವಾಗ ಇನ್ನೊಂದು ಅಲ್ಲೊಂದು ಬಾಳೆಗೊನೆ ಇದೆ, ಅಲ್ಲೊಂದು ಬಾಳೆಗೊನೆ ಕೊಡ್ಕೊಂಡು ಹೋಗಬೇಕು. ಇಲ್ಲೊಂದು ಸಿಕ್ಕಿದೆ. ನಾಳೆಗೆ ತಂದಿದ್ದೀವಿ, ಮನೇಲಿದೆ. ಸೊ ನಾಡಿದ್ದು ಮಂಗಳವಾರ ನಾವು ಮುನಿ ಮಾಡ್ತೀವಿ ಅಂತ ಅಂದ್ವಲ್ಲ, ಅಲ್ಲೋಗಬೇಕು. ಅವತ್ತು ಮಡ್ಲಕ್ಕೆಲ್ಲ ಕೊಡಬೇಕು ದೇವರಿಗೆ. ಹಾಗಾಗಿ 2 ಗೊನೆ ಬಾಳೆಹಣ್ಣು ಕಟ್ಕೊಂಡು ಹೋಗ್ತಾ ಇದ್ದೀವಿ. ಮನು ಮೋಟ್ರ್ ಆನ್ ಆಗಿದೆಯಾ ಏನು ನೋಡ್ಕೊಬರ್ತೀನಿ ಅಂತ ಹೋದರು. ಕೆಲವು ಬರಲೇ ಇಲ್ಲ. ಬಿಸಿಲು, ನಾನು ಕೂತ್ಕೊಂಡೇ ಬಿಟ್ಟೆ. ಬಿಸಿಲು ನಡೆಯೋಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ಸೊ ಅವ್ರು ಕ್ಯಾನ್ ಇಟ್ಕೊಬರ್ತಿದ್ದಾರೆ. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಸಿಗೋಣ. ಬಾಯ್. ಹೂ ಇತ್ತು ಸ್ವಲ್ಪ, ಅದಕ್ಕೆ ಕುತ್ಕೊಂಡು ಕಟ್ಟೋಣ ಅಂದ್ಬಿಟ್ಟು ಹೂ ಕಟ್ತಾ ಕೂತಿದ್ದೆ. ವೀಡಿಯೋಸ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಹಂಗಾಗಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.